ನಮಸ್ಕಾರ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಂಜು ಸಿಕ್ಯಂ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ಅಂದರೆ ಸ್ನೇಹಿತರೆ, ನನ್ನ ಒಂದು ಟ್ರ್ಯಾಕ್ಟರಲ್ಲಿ ಯಾವ್ಯಾವ ಸೆನ್ಸರಲ್ಲಿ ಯಾವ್ಯಾವ ನೇಗ್ಲು ವರ್ಕ್ ಆಗ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ, ಟ್ರ್ಯಾಕ್ಟರಲ್ಲಿ ಸೆನ್ಸರ್ ಮುಖಾಂತರ ನಾವು ಕೆಲಸ ಮಾಡಬೇಕು, ಯಾವ ರೀತಿ ನೇಗ್ಲು ಹಾಕಬೇಕು, ಮತ್ತು ಯಾವ ಸೆನ್ಸರಲ್ಲಿ ನಾವು ಕೆಲಸ ಮಾಡಿದ್ರೆ ಗಾಡಿ ಈಸಿಯಾಗಿ ಹೋಗುತ್ತೆ, ಮತ್ತು ಯಾವ ಸೆನ್ಸರಲ್ಲಿ ನೇಗ್ಲು ವರ್ಕ್ ಆಗೋಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಇನ್ನು ಬೇರೆ ಬೇರೆ ಟ್ರ್ಯಾಕ್ಟರ್ಗಳು ನಾವು ನೋಡೋದಾದ್ರೆ ಸ್ನೇಹಿತರೆ, ಹಳೆ ಗಾಡಿಗಳಲ್ಲಿ ಒಂದೊಂದು ಸಿಂಗಲ್ ಸೆನ್ಸರ್ ಬರ್ತಾಯಿತ್ತು. ಈಗೆಲ್ಲ ಹೊಸ ಗಾಡಿಗಳಲ್ಲಿ 3 ಸೆನ್ಸರ್ ಬರ್ತಾಯಿದೆ. ಈಗೆಲ್ಲ ಹೊಸ ಟ್ರ್ಯಾಕ್ಟರ್ಗಳಲ್ಲಿ ಈಗ ಬರ್ತಾಯಿರುವಂಥ ಟ್ರ್ಯಾಕ್ಟರ್ಗಳಲ್ಲಿ 3 ಸೆನ್ಸರ್ ಬರ್ತಾಯಿದೆ. ಮುಂಚೆ ಇದ್ದಂಥ ಟ್ರ್ಯಾಕ್ಟರಲ್ಲಿ ಒಂದು ಸಿಂಗಲ್ ಸೆನ್ಸರ್ ಬರ್ತಾಯಿತ್ತು. ಸೊ ಈಗ ನಾವು ನೋಡ್ತಾ ಇರ್ಬೋದು, ಕುಬೋಟಾ ಟ್ರ್ಯಾಕ್ಟರಲ್ಲಿ 3 ಸೆನ್ಸರ್ ಬರುತ್ತೆ, ಮತ್ತು ಜಾಂಡ್ರಲ್ಲೂ 3 ಸೆನ್ಸರ್ ಬರುತ್ತೆ. ಮತ್ತು ಈಗ ಫಾರ್ಮರ್ ಟ್ರಕ್ಲು, ಹೊಸ ಫಾರ್ಮರ್ ಟ್ರಕ್ಲು ಕೂಡ 3 ಸೆನ್ಸರ್ ಬರ್ತೈತೆ. ಐಚರಲ್ಲೂ ಕೂಡ 3 ಸೆನ್ಸರ್ ಇದೆ. ಹಾಗಾಗಿ ಸ್ನೇಹಿತರೆ, ನಾವು ಈಗ ಒಂದು ಸೆನ್ಸರಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಇವತ್ತು ವಿಡಿಯೋನ ಮಾಡ್ತೇನೆ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನನ್ನ ಒಂದು ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಲ್ಲ, ನಮ್ಮ ರೈತ ಬಂಧುವನ್ನು ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮೇನಾಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ನನ್ನ ಒಂದು ಟ್ರ್ಯಾಕ್ಟರ್ ಡ್ರೈವರ್ಸ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದರೆ, ಮೊದಲನೇದಾಗಿ ಸ್ನೇಹಿತರೆ, ನಮ್ಮ ಒಂದು ಟ್ರ್ಯಾಕ್ಟರಲ್ಲಿ ಈ ಗಾಡಿಯಲ್ಲಿ 3 ಸೆನ್ಸರ್ ಬರುತ್ತೆ. ಈ 3 ಸೆನ್ಸರಲ್ಲಿ ಯಾವ್ಯಾವ ನೇಗ್ಲು ವರ್ಕ್ ಆಗ್ತವೆ, ಯಾವ್ಯಾವ ನೇಗ್ಲು ವರ್ಕ್ ಆಗಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ದಿನನಿತ್ಯ ಯೂಸ್ ಮಾಡುವಂಥ ನೇಗ್ಲು ಬಂದುಬಿಟ್ಟು ಸ್ನೇಹಿತರೆ, ನಾನು 5 ನೇಗ್ಲು ಮತ್ತು ಸಿಂಗಲ್ ನೇಗ್ಲು, ಕಲ್ಟಿವೇಟ್ರು, ರೋಟಾವೇಟರು, ಇದು ದಿನನಿತ್ಯ ಹೊಡೆಯುವಂಥ ನೇಗ್ಲುಗಳು. ಇನ್ನು ಸಿಂಗಲ್ ನೇಗ್ಲು ಬಂದುಬಿಟ್ಟು ಸ್ನೇಹಿತರೆ, ವರ್ಷಕ್ಕೆ ಒಂದೇ ಸತಿ ಇದನ್ನು ಯೂಸ್ ಮಾಡೋದು. ಏಕೆಂದರೆ ಇನ್ನು ಬಾಕಿ ಟೈಮಲ್ಲಿ ಈ ನೇಗ್ಲಿಗೆ ನಾವು ಕೆಲಸ ಮಾಡಲ್ಲ, ವರ್ಷಕ್ಕೆ ಒಂದೇ ಸತಿ ಇದ್ರೆ ಕೆಲಸ ಮಾಡೋದು. ಇನ್ನು ನಾವು 5 ನೇಗ್ಲು ಮತ್ತು ಗುಟ್ಟದ ನೇಗ್ಲು, ರೋಟಾವೇಟರು ಪರ್ಮನೆಂಟಾಗಿ ಕೆಲಸ ಮಾಡ್ತಾನೆ ಇರ್ತೀವಿ, ಅವಾಗವಾಗ ಕೆಲಸ ಮಾಡ್ತಾನೆ ಇರ್ತೀವಿ ಅದರಲ್ಲಿ. ಹಾಗಾಗಿ ಸ್ನೇಹಿತರೆ, ಯಾವ ಸೆನ್ಸರಲ್ಲಿ ನಾನು ಹೊಡಿತಾ ಇದ್ದೀನಿ, ಯಾವ ಸೆನ್ಸರ್ ವರ್ಕ್ ಆಗಲ್ಲ ಅದ್ರ ಬಗ್ಗೆ ತಿಳಿಸ್ತಾ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ, ಇದು ನಮ್ಮ ಒಂದು ಈ ಕುಬೋಟದಲ್ಲಿ 3 ಸೆನ್ಸರ್ ಇದೆ ಸ್ನೇಹಿತರೆ. ಈ 3 ಸೆನ್ಸರಲ್ಲಿ ಈಗ ನಾನು ಹೊಡಿತಾ ಇರುವಂಥ ಸೆನ್ಸರ್ ಬಂದುಬಿಟ್ಟು ಕೆಳಗಡೆ ಸೆನ್ಸರಲ್ಲಿ ಹೊಡಿತಾ ಇದ್ದೀನಿ ಸ್ನೇಹಿತರೆ. ಈ ಸೆನ್ಸರಲ್ಲಿ ಹೊಡಿತೀನಿ. ಮುಂಚೆ ನಾನು ಈ ಸೆನ್ಸರಲ್ಲಿ ಹೊಡಿತಿದ್ದೆ. ನನ್ನ ಹಳೆ ಗಾಡಿಯಲ್ಲೂ ಕೂಡ ಜಾಂಡಿರಲ್ಲಿ 3 ಸೆನ್ಸರ್ ಇತ್ತು, 3 ಇದೇ ಥರ ಸೇಮ್ ಹೆಂಗಿದೆ ಅದೇ ಥರ ಸೆನ್ಸರ್ ಇತ್ತು. ಆ ಸೆನ್ಸರಲ್ಲಿ ಫಸ್ಟು ನಾನು ಸೆಂಟ್ರ್ ವಾಲಲ್ಲಿ ಹೊಡಿತಿದ್ದೆ. ಅದಾದಮೇಲೆ ನಾನು ಕೆಳಗಡೆ ಸೆನ್ಸರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಯಾಕಂತ ಹೇಳ್ತೀನಿ ಕೇಳಿದ್ರೆ ಸ್ನೇಹಿತರೆ, ಮೇಲ್ಗಡೆ ಇರೋಂಥ ಸೆನ್ಸರಲ್ಲಿ ನಮಗೆ ಯಾವುದೇ ರೀತಿ ವರ್ಕ್ ಆಗೋಲ್ಲ ಕೆಲಸ. ಮೇಲ್ಗಡೆ ಇರೋ ಈ ಸೆನ್ಸರಲ್ಲಿ ಯಾವುದೇ ರೀತಿ ವರ್ಕ್ ಆಗೋಲ್ಲ. ಇದು ಏನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, ನಾವು ಹೆವಿ ಇಂಪ್ಲಿಮೆಂಟ್ಸ್ ಹಾಕಿರ್ತೀವಿ, ಮತ್ತು ರೋಟಾವೇಟರ್ಗಳು, ಇಂಥ ತುಂಬ ಹೆವಿ ಇರುವಂಥ ಇಂಪ್ಲಿಮೆಂಟ್ಸ್ಗಳನ್ನ ಈ ಒಂದು ಓಲಲ್ಲಿ ತೊಗೊಂಡೋಗ್ಲಿಕ್ಕೋಸ್ಕರ ಈ ಒಂದು ಓಲ್ನ ಸೆನ್ಸರ್ನ ಉಪಯೋಗಿಸ್ತಾರೆ. ಇದರಲ್ಲಿ ಸೆನ್ಸರ್ ಉಪಯೋಗ ಆಗಲ್ಲ ಸ್ನೇಹಿತರೆ. ಯಾವುದೇ ನೇಗ್ಲು ವರ್ಕ್ ಆಗಲ್ಲ. ನೋಡಿ, ಇಲ್ಲಿ ರಾಡ್ ಇದೆ ಸ್ನೇಹಿತರೆ. ಈ ರಾಡ್ ಇರೋದ್ರಿಂದ ಇದರಲ್ಲಿ ಯಾವುದೇ ನೇಗ್ಲು ವರ್ಕ್ ಆಗಲ್ಲ. ಅದು ಏನಕ್ಕೆ ಕೊಟ್ಟಿದ್ದಾರೆ, ಹೆವಿ ಇಂಪ್ಲಿಮೆಂಟ್ಸು ನೀವು ದೂರ ಏನಾದರೂ ಹೋಗೋದಿದ್ದಾಗ ಆ ಒಂದು ಓಲಲ್ಲಿ ಹಾಕೊಂಡು ಹೋಗಬೇಕು ಅಂತೇಳಿ ಆ ಒಂದು ಓಲ್ನ ಕೊಟ್ಟರೆ. ಯಾಕೆಂದರೆ ನಾವು ತುಂಬ ಲಾಂಗ್ ಹೋಗ್ತಿರ್ಬೇಕಾದ್ರೆ ಸೆನ್ಸರು ನೇಗ್ಲುಗಳು ವೆಯ್ಟ್ ಇರುತ್ತೆ, ಎತ್ತಾಗ್ತಿರುತ್ತೆ. ಹಾಗಾಗಿ ಎತ್ತಾಕೋದ್ರಿಂದ ಈ ಒಂದು ಸೆನ್ಸರ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಓಲ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಒಂದು ಸೆನ್ಸರಲ್ಲಿ ಯಾವುದೇ ನೇಗ್ಲು ವರ್ಕ್ ಆಗಲ್ಲ. ಅದರ ವರ್ಕ್ ಆಗೋದು ಎರಡು ಇಂಪ್ಲಿಮೆಂಟು ಸ್ನೇಹಿತರೆ. ಅದು ಯಾವುದಂತ ಹೇಳ್ತೀನಿ. ಇನ್ನು ಸೆಂಟ್ರ್ ವಾಲಲ್ಲಿ ಯಾಕೆ ಹೊಡಿಬಾರ್ದು ಅಂತ ಹೇಳ್ತೀನಿ ಅಂದರೆ ಸ್ನೇಹಿತರೆ, ಸೆಂಟ್ರ್ ವಾಲಲ್ಲಿ ಸ್ನೇಹಿತರೆ ಡೀಪ್ ವರ್ಕ್ ಆಗುತ್ತೆ ಮತ್ತು ಬೇಸೇನೂ ಆಗುತ್ತೆ. ಅದು ಸ್ನೇಹಿತರೆ ತುಂಬ ಡೀಪ್ ಹಿಡಿಯುತ್ತೆ ಸ್ನೇಹಿತರೆ. ಗಾಡಿನ ಬಿಟ್ಕೊಡಲ್ಲ. ಬೇಸದಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಗಾಡಿನ ಈಸಿಯಾಗಿ ಬಿಟ್ಕೊಡಲ್ಲ, ಸ್ವಲ್ಪ ಹಿಡಿದು ಹೋಗುತ್ತೆ ಗಾಡಿ. ಹಾಗಾಗಿ ಗಾಡಿ ದಮ್ ತಗೊಂತ ಲೋಡ್ ತಗೊಳುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ಈ ಓಲಲ್ಲಿ ಹೊಡೆಯೋಂಥ ಅವಶ್ಯಕತೆ ಏನಿಲ್ಲ. ಆ ಓಲ ಹೊಡಿಬೇಕು ಅಂದರೆ ನೀವು ಸ್ನೇಹಿತರೆ, ತುಂಬ ಬರ ಇರುತ್ತೆ, ಸಡುವಿರುತ್ತೆ, ನೆಲ ಬರ್ತಾ ಇರಲ್ಲ ಅಂದಾಗ ಮಾತ್ರ ನೀವು ಆ ಒಂದು ಸೆನ್ಸರ್ ಉಪಯೋಗಿಸಿ. ಇಲ್ಲ, ನಾನು ನೋಡೋ ಮಟ್ಟಿಗೆ ಸ್ನೇಹಿತರೆ, ಬರೋಕ್ಕೆ ಎಲ್ಲದಕ್ಕೂ ಈ ಒಂದು ಸೆನ್ಸರ್ ನಡೀತಾ ಇದೆ ಸ್ನೇಹಿತರೆ. ಈ ಸೆನ್ಸರ್ ನಾನು ಉಪಯೋಗ ಸ್ಟಾರ್ಟ್ ಆದಮೇಲೆ ಗಾಡಿ ಈಸಿಯಾಗಿ ಹೋಗ್ತೈತೆ, ಮತ್ತು ಲೋಡ್ ತನಲ್ಲ ಗಾಡಿ, ಆರಾಮಾಗಿ ಗಾಡಿ ಹೋಗುತ್ತೆ. ಸೆನ್ಸರ್ ನೀಟಾಗಿ ವರ್ಕ್ ಆಗ್ತಿರುತ್ತೆ, ಸೆನ್ಸ್ ಮಾಡ್ತಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ಒಂದು ಓಲಿಗೆ ಹಾಕಿ ನಿಮ್ಮ ಯಾರೋ ಕುಬೋಟ ಓಡ್ತಾರೆ, ತುಂಬ ಜನ ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ನಾನು ತುಂಬ ಜನ ನೋಡಿದೆ, ನೇಗ್ಲು ಇಂಪ್ಲಿಮೆಂಟ್ಸ್ನೆಲ್ಲ ಈ ಓಲಿಗೆ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ, ಮತ್ತು ಡೀಪಲ್ಲಿ ಎತ್ತೋದು ಇಳಿಸೋದು ಮಾಡ್ತಿರ್ತಾರೆ. ಹಾಗಾಗಿ ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ಆ ಓಲಿಗೆ ಹಾಕಿ ನೀವು ಕೆಲಸ ಮಾಡಿ ನೋಡಿ. ಜಾಂಡ್ರಿ ಗಾಡಿಲೂ 3 ಸೆನ್ಸರ್ ಇದೆ, ಐಚರಲ್ಲಿ ಎಲ್ಲ ಗಾಡಿಲೂ ಈಗ 3 ಸೆನ್ಸರ್ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಆ ಒಂದು ಓಲಲ್ಲಿ ನೀವು ಕೆಲಸ ಮಾಡಿ ನೋಡಿ ಸ್ನೇಹಿತರೆ, ಗೊತ್ತಾಗುತ್ತೆ. ಸೆಂಟ್ರ್ ಓಲಲ್ಲಿ ಸ್ನೇಹಿತರೆ ವರ್ಕ್ ಆಗುತ್ತೆ, ಅದ್ರಲ್ಲಿ ನಾನು ಕೆಲಸ ಮಾಡ್ತಿಲ್ಲ. ಏನಾದರೂ ಮಾಡ್ತಿದ್ರು ನಾನು ಲಾಸ್ಟ್ ಟೈಮ್ ಓಲಲ್ಲಿ ಕೆಲಸ ಮಾಡ್ತೇನೆ. ಇನ್ನು ಸ್ನೇಹಿತರೆ, ಈ ಒಂದು ಓಲಲ್ಲಿ ಮೇಲಿರುವಂಥ ಓಲಲ್ಲಿ ನಿಮಗೆ ಯಾವ್ಯಾವ ನೇಗ್ಲು ಅಂದರೆ ಸ್ನೇಹಿತರೆ, ನಿಮಗೆ ಲೆವೆಲರು ಮಾತ್ರ, ನಿಮಗೆ ರೋಟಾವೇಟರ್ ಮಾತ್ರ ಆ ಓಲಲ್ಲಿ ಹೊಡಿಬೇಕು ಸ್ನೇಹಿತರೆ. ಯಾಕಂದರೆ ಲೆವೆಲರು ಮತ್ತು ರೋಟಾವೇಟ್ರು ಡೀಪ್ ವರ್ಕಿಂಗ್ ಇಲ್ಲ. ನೀವು ಆಳ ಬಿಟ್ಟು ರೋಟಾವೇಟರ್ ಹೊಡಿತೀನಿ ಸ್ನೇಹಿತರೆ, ಮತ್ತು ಈ ಲೆವೆಲರ್ನು ಕೂಡ ಆಳ ಬಿಟ್ಟು ಡೀಪ್ ಪಂಪ್ಕಿ ನಾವು ಕೆಲಸ ಮಾಡ್ತೀವಿ ಅಂದರೆ ಬರಲ್ಲ. ಅದು ಎಷ್ಟು ವೆಯ್ಟ್ ಇರುತ್ತೆ ಅಷ್ಟು ಮಾತ್ರ ಮಣ್ಣು ಹಿಡ್ಕೊಂಬರ್ತೆ ಲೆವೆಲರು. ರೋಟಾವೇಟ್ರು ಅಷ್ಟೇ ಕೂಡ, ಸೈಡ್ ಪಟ್ಟಿ ಏನಿದೆ ಆ ಸೈಡ್ ಪಟ್ಟಿ ಎಷ್ಟು ನಾವು ಬಿಟ್ಕೊಂಡಿರ್ತೀವಿ ಅಷ್ಟು ತನಕ ಮಾತ್ರ ರೋಟಾವೇಟರ್ ಆಳ ಹೋಗುತ್ತೆ. ಅದು ಕೂಡ ಡೀಪ್ ವರ್ಕಿಂಗ್ ಆಗಲ್ಲ.
ಡೀಪ್ ವರ್ಕಿಂಗ್ ಆಗೋಂಥ ನೇಗ್ಲು ಬಂದುಬಿಟ್ಟು ಸಿಂಗಲ್ ನೇಗ್ಲು, ಕಲ್ಟಿವೇಟ್ರು ಮತ್ತು ಗೂಟದ ನೇಗ್ಲು, ಇಂಪ್ಲಿಮೆಂಟ್ಸ್ ಯಾವ ನೇಗ್ಲು ಇದಾವೋ ಅವೆಲ್ಲ ಡೀಪ್ ವರ್ಕಿಂಗ್ ನಡೆಯುತ್ತೆ. ಇನ್ನು ಲೆವೆಲರು ಮತ್ತು ರೋಟಾವೇಟರು ಡೀಪ್ ವರ್ಕಿಂಗ್ ಇಲ್ಲ, ಅದು ನಾವು ಲಿವರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹಿಡ್ಕೋಬೇಕು. ಹಾಗಾಗಿ ಸ್ನೇಹಿತರೆ, ಆ ರೋಟಾವೇಟರು ನೀವು ಕೆಲಸ ಮಾಡ್ಕೋಬೇಕಾದ್ರೆ ವೈಬ್ರೇಟ್ ಇರುತ್ತೆ, ಹಿಂಗೆ ವೈಬ್ರೇಟ್ ಮಾಡೋದ್ರಿಂದ ಸೆನ್ಸರ್ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಹೊಲಲ್ಲಿ ಹಾಕೊಂಡು ಹೊಡಿಬೇಕು ಸ್ನೇಹಿತರೆ. ಇನ್ನು ಲೆವೆಲರು ಕೂಡ ಅಷ್ಟೇ ಅದೇ ಹೊಲಲ್ಲಿ ಹಾಕೊಂಡು ಹೊಡಿರಿ, ಯಾಕೆಂದರೆ ಎತ್ತಾಗ್ತಿರುತ್ತೆ. ಹಾಗಾಗಿ ಲೆವೆಲರು ಕೂಡ ಡೀಪ್ ವರ್ಕಿಂಗ್ ಆಗೋಲ್ಲ. ಅದರಿಂದ ನೀವು ಲೆವೆಲರ್ನು ಕೂಡ ಅದೇ ಸೆನ್ಸರಲ್ಲಿ ಹಾಕೊಂಡು ಹೊಡಿರಿ ಸ್ನೇಹಿತರೆ. ಇನ್ನು ನೀವು ಲಾಸ್ಟ್ ವಾಲ್ ಸೆನ್ಸರ್ ಇದೆಯಲ್ಲ, ಇದರಲ್ಲಿ ನೀವು ನೇಗ್ಲನ್ನ ಹೊಡೆದು ನೋಡಿ, ಗಾಡಿ ಈಸಿಯಾಗಿ ಹೋಗುತ್ತೆ. ಮತ್ತು ಯಾವುದೇ ರೀತಿ ನಿಮಗೆ ಗಾಡಿ ಲೋಡ್ ತಾನಲ್ಲ, ಈಸಿಯಾಗಿ ನೆಲ ಬರುತ್ತೆ ಇರುತ್ತೆ, ನಿಮಗೆ ಆರಾಮಾಗಿ ಕೆಲಸ ಮಾಡ್ಬೋದು, ಯಾವ ರೀತಿ ತೊಂದರೆ ಆಗೋಲ್ಲ ಸ್ನೇಹಿತರೆ. ಯಾರೆಲ್ಲ ಈ ಥರ ಸೆನ್ಸರಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ, ಕೆಲವೊಂದು ಟ್ರ್ಯಾಕ್ಟ್ರಲ್ಲಿ 3 ಸೆನ್ಸರ್ ಬರ್ತಾಯಿದೆ, 3 ಸೆನ್ಸರು. ಅದನ್ನು ನೀವು ನೋಡಿಕೊಂಡು ಯಾವ ವಾಲಿಗೆ ಹಾಕೊಂಡ್ರೆ ಚೆನ್ನಾಗಿ ಹೋಗ್ತಿದೆ ಗಾಡಿ ಅಂತ ನೋಡಿಕೊಂಡು ಸ್ನೇಹಿತರೆ ಕೆಲಸ ಮಾಡಿ, ಈಸಿಯಾಗಿ ಗಾಡಿ ಹೋಗುತ್ತೆ, ಏನೂ ತೊಂದರೆ ಆಗೋಲ್ಲ ನಿಮಗೆ ಸ್ನೇಹಿತರೆ. ಇವತ್ತಿನ ಸೆನ್ಸರು ವಿಡಿಯೋ ಇಷ್ಟ ಆಗಿತ್ತು. ಯಾರೆಲ್ಲ ವಿಡಿಯೋ ನೋಡ್ತಾ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನಮಸ್ತೆ.